ನಕಲಿ ಔಷಧಿ ದಂಧೆಗೆ ಬ್ರೇಕ್ ಹಾಕೋದಕ್ಕೆ ಇದೀಗ ಸರ್ಕಾರ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿದೆ. ಯಾವುದು ಆ ಮಾಸ್ಟರ್ ಪ್ಲಾನ್ ಅನ್ನೋದರ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ನಕಲಿ ಔಷಧಿ ಜಾಲ ಭೇದಿಸೋದಕ್ಕೆ ಇದೀಗ ಸರ್ಕಾರ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿದೆ. ಅದುವೇ SIT ರಚನೆ. ಬೆಂಗಳೂರು ಪಶ್ಚಿಮ ಜಂಟಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ಅವರ ನೇತೃತ್ವದಲ್ಲಿ SIT ರಚನೆಯಾಗಿದೆ. ನಕಲಿ ಔಷಧಿ ದಂಧೆ ತನಿಖೆಗೆ 6 ಸದಸ್ಯರ ವಿಶೇಷ ತಂಡವನ್ನ ಕೂಡ ಇಲ್ಲಿ ರೂಪಿಸಲಾಗಿದೆ. ಬಿಡದಿ ಬಳಿ 4.91 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧಿಯನ್ನ ಜಪ್ತಿ ಮಾಡಲಾಗಿದೆ. ಪ್ರತಿಷ್ಠಿತ ಕಂಪನಿಗಳ ಹೆಸರಿನಲ್ಲಿ ನಕಲಿ ಔಷಧಿಯನ್ನ ಮಾರಾಟ ಮಾಡಲಾಗ್ತಾ ಇತ್ತು. ನಕಲಿ ಔಷಧಿ ದಂಧೆ ಪ್ರಕರಣದಲ್ಲಿ 4ರನ್ನ ಈಗಾಗಲೇ ಅರೆಸ್ಟ್ ಕೂಡ ಮಾಡಲಾಗಿದೆ. ನಕಲಿ ಔಷಧಿ ಜಾಲ ಬುಡ ಸಮೇತ ಕಿತ್ತೊಗೆಯೋದಕ್ಕೆ ಸರ್ಕಾರ ಇದೀಗ ನಿರ್ಧಾರವನ್ನ ತೆಗೆದುಕೊಂಡಿದೆ. ನಕಲಿ ಔಷಧಿ ಜಾಲದ ಬಗ್ಗೆ ಕೇಂದ್ರಕ್ಕೆ UT ಖಾದರ್ ಅವರು ಕೂಡ ಪತ್ರವನ್ನ ಬರೆದಿದ್ದಾರೆ. ನೋಡಿ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವಂತಹ ನಕಲಿ ಔಷಧಿ ದಂಧೆಗೆ ಕೊನೆಗೂ ಸರ್ಕಾರ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇದೆ. ನಕಲಿ ಔಷಧಿ ಜಾಲವನ್ನ ಬುಡ ಸಮೇತ ಕಿತ್ತೊಗೆಯೋದಕ್ಕೆ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದ್ದು, ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ತಂಡ ಅಂತಂದ್ರೆ SIT ಅನ್ನ ಇಲ್ಲಿ ರಚನೆ ಮಾಡಿದೆ. ಬೆಂಗಳೂರು ಪಶ್ಚಿಮ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ಅವರ ನೇತೃತ್ವದಲ್ಲಿ 6 ಸದಸ್ಯರ ವಿಶೇಷ ತಂಡವನ್ನ ಇಲ್ಲಿ ರಚನೆ ಮಾಡಲಾಗಿದೆ. ನಕಲಿ ಔಷಧಿ ತಯಾರಿಕೆ, ಮಾರಾಟ ಹಾಗೆ ಈ ಜಾಲದ ಹಿಂದೆ ಇರುವಂತಹ ಪ್ರಮುಖ ವ್ಯಕ್ತಿಗಳ ಬಗ್ಗೆ SIT ತನಿಖೆಯನ್ನ ಕೂಡ ನಡೆಸಲಿಕ್ಕಿದೆ. ಬಿಡದಿ ಬಳಿ ನಡೆದಂತಹ ಈ ಒಂದು ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 4.91 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧಿಗಳನ್ನ ಜಪ್ತಿ ಮಾಡಲಾಗಿದೆ. ಪ್ರತಿಷ್ಠಿತ ಔಷಧ ಕಂಪನಿಗಳನ್ನ ಹೆಸರನ್ನೇ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಕಲಿ ಔಷಧಿಗಳನ್ನ ಮಾರಾಟ ಮಾಡ್ತಾ ಇರೋದು ಬೆಳಕಿಗೆ ಬಂದಿತ್ತು. ಈಗಾಗಲೇ 4ರನ್ನ ಬಂಧನ ಮಾಡಲಾಗಿದೆ. ನಕಲಿ ಔಷಧಿ ದಂಧೆಯ ಜಾಲ ಎಷ್ಟು ವಿಸ್ತಾರವಾಗಿದೆ, ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ನಕಲಿ ಔಷಧಿಗಳು ಎಲ್ಲೆಲ್ಲಿ ಮಾರಾಟ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ SIT ತನಿಖೆಯನ್ನ ನಡೆಸಲಿಕ್ಕಿದೆ. ನೋಡಿ, ನಕಲಿ ಔಷಧಿ ಜಾಲದ ಬಗ್ಗೆ ವಿಧಾನಸಭೆ ಸ್ಪೀಕರ್ ನಕಲಿ ಔಷಧಿ ಜಾಲದ ಬಗ್ಗೆ ಸಚಿವ UT ಖಾದರ್ ಅವರು ಕೇಂದ್ರ ಆರೋಗ್ಯ ಸಚಿವರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಕೇಂದ್ರದ ಸಹಕಾರದೊಂದಿಗೆ ನಕಲಿ ಔಷಧಿ ಜಾಲದ ಸಂಪೂರ್ಣ ಜಾಲವನ್ನ ಬಯಲಿಗೆಳಿಬೇಕು ಅಂತ ಹೇಳಿ ಸರ್ಕಾರ ಮುಂದಾಗಿದೆ.